ಪ್ರೀತಿಯ ಸ್ನೇಹಿತರೆ, ಗೆಳೆಯ ಗೆಳತಿಯರೇ, ನೂರಾರು ಕನಸುಗಳನ್ನು ಕಂಡು ಅದನ್ನು ನನಸು ಮಾಡಿಕೊಳ್ಳುವ ಕಾತುರದಲ್ಲಿದ್ದೀರಾ. ನೀವು ಕಂಡ ಕನಸು, ನೀವು ಮಾಡುತ್ತಿರುವ ಪ್ರಯತ್ನ ವಿಫಲವಾಗ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ ಕೇಳಿ, ಬದುಕು ಅನ್ನೋದು ಜಟ್ಕಾ ಬಂಡಿ ಇದ್ದ ಹಾಗೆ. ಅದನ್ನು ಎಳೆದು ಮುಂದೆ ಹೋಗೋದು ಸಾಮಾನ್ಯದ ಮಾತಲ್ಲ. ಕನಸು ಕಾಣೋದು ಸುಲಭ, ಆದರೆ ಅದನ್ನು ರಿಯಲೈಸ್ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಹಾಗೇನೆ ನೀವು ಕಂಡ ಕನಸು ನನಸಾಗಲು ನಿಮ್ಮ ಶ್ರಮ ತುಂಬ ಮುಖ್ಯ. ಹೌದು, ನೀವು ಮಾಡುತ್ತಿರುವ ಕೆಲಸ, ನಿಮ್ಮ ವಿದ್ಯಾಭ್ಯಾಸ, ತುಂಬ ಓದ್ಕೊಂಡಿದ್ದೀನಿ ಆದರೆ ಏನೂ ಮಾಡೋದು ಅಂತ ದಿಕ್ಕು ದೋಚ್ತಾ ಇಲ್ಲ. ಮೊದಲಿಗೆ ನೀವು ಮಾಡುವ ಕೆಲಸ ಯಾವುದೇ ಆಗಲಿ, ಎಂಥದ್ದೇ ಆಗಲಿ, ನಿಮಗೆ ನೀವೇ ಕೇಳ್ಕೊಳ್ಳಿ, ನಾನೇನು ಮಾಡಬೇಕು, ಇದು ನನ್ನಿಂದ ಸಾಧ್ಯನಾ, ಏನೆಲ್ಲ ತಯಾರಿ ಬೇಕು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಕೋರ್ಸ್ಗಳಿಗೆ ಸೇರಿಕೊಳ್ಳಿ. ಈಗಾಗಲೇ ಉನ್ನತ ಮಟ್ಟಕ್ಕೆ ಬೆಳೆದವರ ಸ್ನೇಹ ಸಂಪಾದಿಸಿಕೊಳ್ಳಿ. ಆದರೆ ಗೆಳೆಯರೇ, ಮೊದಲಿಗೆ ನೀವು ಮಾಡುವ ಕೆಲಸ, ಓದು, ಡಿಗ್ರಿ, ವ್ಯಾಪಾರ, ಸಮಾಜಕ್ಕೆ ನಿಮ್ಮದೊಂದು ಉತ್ತಮ ಕೊಡುಗೆ. ಇಷ್ಟು ವರ್ಷ ಉದ್ದಕ್ಕೂ ಕಷ್ಟಪಟ್ಟದ್ದಕ್ಕೂ ಸಾರ್ಥಕವಾಯಿತು ಬಿಡು ಅಂತ ನಿಮ್ಮ ಮನೆಯವರು ಹೇಳುವ ಆ ಮಾತು ನಿಮ್ಮ ಕಿವಿಯ ಬಳಿ ಬರಲು ಸುಮ್ಮನೆ ಅಲ್ಲ. ನೀವು ಮಾಡುವ ಕೆಲಸಕ್ಕೆ ದಿನನಿತ್ಯ ಉತ್ತಮ ಸಮಯ ಕೊಡಿ. ಅದಕ್ಕಾಗಿ ದಣಿಯಿರಿ, ದುಡಿಯಿರಿ. 9 ತಿಂಗಳು ತನ್ನ ಗರ್ಭದಲ್ಲಿ ರಕ್ಷಿಸಿ ಭೂಮಿಗೆ ನಮ್ಮನ್ನು ಪರಿಚಯಿಸಿ ತನ್ನ ಹಳುವನ್ನ ನಿಮ್ಮ ನಗುವಿನಲ್ಲಿ ಅಡಗಿಸಿಟ್ಟು ತನ್ನ ಮಗನೋ ಮಗಳೋ ಈ ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಎನ್ನುವ ನಿಮ್ಮ ತಂದೆ ತಾಯಿಗಳ ಗುಸುಗುಸು ಮಾತುಗಳು ನಿಮ್ಮನ್ನ ಎಚ್ಚರಿಸಲಿ. ನೀವು ಪ್ರೀತಿಸಿದ ಹುಡುಗನೋ ಹುಡುಗಿಯೋಗಾಗೆ ಏನೇನೋ ಮಾಡುವ ನೀವು ಅಟ್ಲೀಸ್ಟ್ ತಂದೆ ತಾಯಿಗಳ ಆ ಪುಟ್ಟ ಕನಸನ್ನ ನನಸಾಗಿಸಲು ಯಾಕೋ ಮೌನಿಯಾಗಿದ್ದೀರಿ. ಅವರು ಕಂಡ ಕನಸು ತಮಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ಮುಂದಿನ ಬದುಕು ಭವಿಷ್ಯಕ್ಕಾಗಿ. ನೀವು ಸಮಾಜಕ್ಕೆ ಸ್ಫೂರ್ತಿಯಾಗಲು ಕಂಡ ಕನಸು ನನಸಾಗಲು ನಿಮ್ಮ ಬೆನ್ನ ಹಿಂದೆ ಅರಿತ ಚೂರಿಗಳಂತೆ ಮಾತಾಡಿದ ಮಾತುಗಳಿಗೆ, ಕ್ಷಣ ಕ್ಷಣದಲ್ಲೂ ಕಣ್ಣಂಚಲ್ಲಿ ನೀರು ತರಿಸಿದ ಅವರ ಅವತ್ತಿನ ದವಲತ್ತಿಗೆ, ಪದೇ ಪದೇ ಕಾಡುವ ಚಿಂತೆಗಳಿಗೆ ಫುಲ್ ಸ್ಟಾಪ್ ಹಾಕಲು ನೀವು ನಡೆಯುತ್ತಿರುವ ಹಾದಿ ಬದಲಿಸದೆ ಮುನ್ನುಗ್ಗಿ ನೀವು ಕಂಡ ಕನಸು ನನಸಾಗುವವರೆಗೂ ಬಿಡದಿರಿ. ಸ್ನೇಹಿತರೆ, ನಾನು ಕಣ್ರಿ ಗೋಣಿ ಬಸಪ್ಪ, ಕರ್ಕಿಹಳ್ಳಿ.